Namo Shivaya. Purnamadaః Purnamidam Purnat Purnamudachyate Purnasya Purnamadaya Purnamevavasishyate. Om Shanti Shanti Shanti. ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಇದು ನೀತಿಶಾಸ್ತ್ರ. ಅತ್ಯಂತ ಮಹತ್ವದ ಶಾಸ್ತ್ರ ಇದು. ಬೇರೆ ಶಾಸ್ತ್ರಗಳನ್ನು ಉಪೇಕ್ಷೆ ಮಾಡಿದರೆ ಬಹಳ ದೊಡ್ಡ ಹಾನಿಯಾಗ್ತದಂತ ಹೇಳಲಿಕ್ಕಾಗದು. ನೀತಿಶಾಸ್ತ್ರವನ್ನು ಉಪೇಕ್ಷೆ ಮಾಡಿದರೆ ಜೀವನದ ಸೊಬಗು ಹೋಗ್ತದೆ. ಏನನ್ನ ಪಡೆಯಬೇಕು ಅಂತ ನಾವು ಬದುಕಿನಲ್ಲಿ ಕನಸ ಕಂಡಿರ್ತೀವಿ, ಅದನ್ನು ಅನುಭವಿಸಲಿಕ್ಕಾಗಲ್ಲ. ನಮ್ಮೆಲ್ಲರದು ಬಹುದೊಡ್ಡ ಕನಸು ಶಾಂತವಾದ ಜೀವನವನ್ನು ಸಾಗಿಸೋದು, ಅದು ಸಮೃದ್ಧ ಜೀವನವನ್ನು ಸಾಗಿಸೋದು. ಅದನ್ನು ನಾವು ಪಡೆಯಬೇಕಾಗಿತ್ತು ಅಂದರೆ ನೀತಿ ಮಾರ್ಗ. ನೀತಿ ಅಂದರೆ ಮಾರ್ಗ. ಯಾವ ಮಾರ್ಗದಿಂದ ಹೋದರೆ ನಮ್ಮ ಬದುಕು ಅರಳುತ್ತದೆ, ಒಳ್ಳೆಯ ಫಲವನ್ನು ಕೊಡ್ತದೆ, ರಸರಸಿತವಾಗಿರ್ತದೆ, ಅಂಥ ಮಾರ್ಗಕ್ಕೆ ನೀತಿ ಅಂತ ಕರೀತೇವೆ. ನೀತಿ ಮಾರ್ಗ. ಅದಕ್ಕೆ ಬಸವಣ್ಣನವರು ಶಿವಪಥ ಅಂತ ಶಬ್ದ ಬಳಸಿದರು. ಶಿವಪಥ. ಶಿವ ಅಂದರೆ ಶಾಂತಿ. ಶಿವ ಶಿವಶಾಂತಿ. ಶಾಂತಿಯ ಪಥ. ಯಾವ ಪಥದಿಂದ ಹೋದರೆ ನಮ್ಮ ಮನಸ್ಸು ಶಾಂತವಾಗ್ತದೆ, ಮನಸ್ಸು ಸಮಾಧಾನವನ್ನು ಅನುಭವಿಸ್ತದೆ, ಅಂಥ ಪಥಕ್ಕೆ ಶಿವಪಥ. ಆ ಪಥವೇ ಅದು ಜಗತ್ತಿನ ಶ್ರೇಷ್ಠ ಶರಣರ ಸಂತರ ಜ್ಞಾನಿಗಳ ಪಥ. ಜೀವನದ ರೀತಿ ಅದು. ಬದುಕಬೇಕಲ್ಲ. ನಾವೆಲ್ಲ 100 ವರ್ಷಗಳ ಕಾಲ ಇಲ್ಲಿ ಬದುಕೋದದೆ. ಹೇಗೆ ಬದುಕೋದು? ಬದುಕೋದು ಅಂದರೆ ಕ್ರಿಯಾ ಇಲ್ಲದೆ ಬದುಕಲಿಕ್ಕಾಗೋದಿಲ್ಲ. ಬದುಕೋದು ಅಂದರೆ ಸಚಲನಾಗಿಯೇ ಬದುಕಬೇಕು. ನಮ್ಮ ಮನಸ್ಸು ಕೆಲಸ ಮಾಡ್ಕೋತಿರಬೇಕು, ನಮ್ಮ ದೇಹ ಕೆಲಸ ಮಾಡ್ಕೋತಿರಬೇಕು. ಅದಕ್ಕೆ ನಾವು ಬದುಕ ಅಂತ ಕರೆಯೋದು. ಅದು ಕ್ರಿಯಾತ್ಮಕ ಬದುಕು. ಇಂಥ 100 ವರ್ಷದ ಬದುಕು ಹೇಗಿರಬೇಕು ಅದನ್ನು ಅವರು ಹೇಳ್ತಾ ಇರೋದು. ಈ ಬದುಕಿನಾದ್ಯಂತ ಈ ಮಾರ್ಗಕ್ರಮಣ ಮಾಡ್ತೇವಲ್ಲ, ಇದು ಬಹಳ ಚೆನ್ನಾಗಿರಬೇಕು.
ಬಹಳ ಸುಂದರವಾಗಿರಬೇಕು. ನಮ್ಮ ಮಾರ್ಗ ತಪ್ಪಿತು, ಗುರಿ ತಪ್ಪಿತು. ಸ್ವಲ್ಪ ಮಾರ್ಗ ತಪ್ಪಿತು, ಗುರಿ ಪೂರ್ಣ ತಪ್ಪಿತು. ಇಲ್ಲೇನು ನೀತಿಯ ಪಥದಿಂದ ಸಾಗದ ಮನುಷ್ಯ ಎಂಥ ದುಷ್ಪರಿಣಾಮಗಳನ್ನು ಅನುಭವಿಸಬೇಕಾಗ್ತದೆ. ಇವೆಲ್ಲ ಬರೆದ್ರಲ್ಲ, ಪುರಾಣಗಳನ್ನು ಬರೆದಾರ. ಆ ಬಳಿಕ ರಾಮಾಯಣ ಮಹಾಭಾರತಗಳನ್ನು ಬರೆದಾರ. ಸಾವಿರ ಕಥೆಗಳನ್ನು ಬರೆದಾರ. ಪೌರಾಣಿಕ ಇತಿಹಾಸದ ಪುಟಗಳಲ್ಲಿ ಘಟನೆಗಳು ಮೂಡ್ಯಾವ. ಆ ಘಟನೆಗಳೆಲ್ಲ ಏನು ಹೇಳ್ತಾವಂದ್ರೆ, ದಾರ್ಯಾಗಿದ್ದವರ ಜೀವನ ಬ್ಯಾರೆ, ದಾರಿ ಬಿಟ್ಟವರ ಜೀವನ ಬ್ಯಾರೆ. ದಾರಿಯೊಳಗಿದ್ರೆ ಏನು ಆಗ್ತದೆ, ದಾರಿ ಬಿಟ್ರೆ ಏನು ಆಗ್ತದೆ, ಇದನ್ನು ವಿವರಿಸೋದಕ್ಕಾಗಿಯೇ ಪುರಾಣಗಳು, ಇತಿಹಾಸಗಳು. ನಾವೆಲ್ಲ ಈ ಜಗತ್ತಿನಲ್ಲಿ ಕಣ್ಣು ತೆರೆದು ಬದುಕೋದು ಯಾಕೆ ಅಂದರೆ, ಯಾರು ದಾರಿ ಬಿಟ್ಟು ಹೋಗಿದಾರ, ಏನಾಗ್ಯಾರ, ಯಾರು ದಾರಿ ಹಿಡಿದು ಹೋಗ್ಯಾರ, ಅವರು ಏನಾಗ್ಯಾರ, ಇದನ್ನು ತಿಳಿದುಕೊಂಡು ಬದುಕೋದದ. ಎಷ್ಟು ಜನ ದಾರಿ ಬಿಟ್ಟು ಹೋದ್ರು ಹೇಳಿ? ಪರಿಣಾಮ ಏನಾಗಿತ್ತು? ಸುಮ್ಮನೆ ಸಣ್ಣ ದಾರಿ ಒಂದು ಸ್ವಲ್ಪ ಕಾಲ ಜಾರ್ತೋ ಬದುಕೆಲ್ಲ ಹಾಳಾಗ್ತದೆ. ಬದುಕು ಸಂಪೂರ್ಣವಾಗಿ ಮರೆ. ಸಣ್ಣದು, ಬಹಳ ದೊಡ್ಡದಲ್ಲ, ಸಣ್ಣದೇ. ಈಗ ಮಹಾರಾಷ್ಟ್ರದಾಗ ಹೇಳ್ತಾರೆ, ಒಂದೇ ಗುಟಕ ಬಹಳ ಚಿಕ್ಕದು. ಆ ಗುಟಕ ನಮ್ಮ 100 ವರ್ಷದ ಜೀವನವನ್ನು ನುಂಗಿ ಹಾಕ್ತದೆ. ಒಂದು ಗುಟಕ ಗೊತ್ತಾಯ್ತಲ್ಲ, ಒಂದು ಗುಟುಕ ಅಂದ್ರೆ ಹಾಲಲ್ಲ, ಸುಮ್ಮನೆ ಒಂದು ಸ್ವಲ್ಪ ಒಂದು ಗುಟುಕ ಎಂಥ ದುಷ್ಪರಿಣಾಮಗಳನ್ನು. ಒಂದು ದಾರಿ ಬಿಟ್ಟಿದ್ದು, ಒಂದು ಹೆಜ್ಜೆ ತಪ್ಪಿದ್ರೆ ಜೀವನ ಹಾಳಾಗ್ತದೆ. ಆದ್ದರಿಂದ ಮನುಷ್ಯ ನೀತಿಶಾಸ್ತ್ರವನ್ನ ಅತ್ಯಂತ ಅವಶ್ಯವಾಗಿ ಅರಿತುಕೊಂಡಿರಬೇಕು. ಮೊದಲನೆಯ ಶಾಸ್ತ್ರವೇ ನೀತಿಶಾಸ್ತ್ರ. ನೀತಿಶಾಸ್ತ್ರ ಅಂದ್ರೆ ಏನೂ ಅಲ್ಲ, ನೋಡಬೇಕು, ಹೇಗೆ ನೋಡಬೇಕು, ಕೇಳಬೇಕು, ಹೇಗೆ ಕೇಳಬೇಕು, ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಕಾರ್ಯಗಳನ್ನು ಮಾಡಬೇಕು, ಹೇಗೆ ಕಾರ್ಯಗಳನ್ನು ಮಾಡಬೇಕು, ಇದನ್ನ ತಿಳಿಸಿಕೊಡೋದೇ ನೀತಿಶಾಸ್ತ್ರ. ಇವುಗಳನ್ನು ಬಿಟ್ಟು ಬದುಕಲಿಕ್ಕೆ ಆಗ್ತದೇನು? ಕಣ್ಣು ಮುಚ್ಚಿ ಬದುಕಲಿಕ್ಕೆ ಆಗ್ತದೇನು? ಕಣ್ಣು ತೆರೆದಿರಬೇಕು, ನೋಡಿದ್ದನ್ನೇ, ನೋಡಬೇಕಾದದ್ದನ್ನೇ ನೋಡಿರಬೇಕು. ಕೈ ಕೆಲಸ ಮಾಡುತ್ತಿರಬೇಕು, ಹಿಡಿಯಬೇಕಾದದ್ದನ್ನೇ ಹಿಡಿದಿರಬೇಕು. ಇವೆಲ್ಲ ನೀತಿಗಳು. ಎಷ್ಟು ಸುಂದರವಾದ ನೀತಿಶಾಸ್ತ್ರ ಈ ಜಗತ್ತಿನಲ್ಲಿ ಬೆಳೀತು ಸಹಜವಾಗಿ. ಎಲ್ಲಿಲ್ಲ ಹೇಳಿ? ಇಡೀ ಪ್ರಾಣಿ ಪ್ರಪಂಚದ ಮಧ್ಯ ನೀತಿ, ಮನುಷ್ಯ ಬಳಗದಲ್ಲಿ ನೀತಿ, ಜಗತ್ತಿನಲ್ಲಿ ನೀತಿ, ಮಾರ್ಗ. ಅದಕ್ಕೆ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಸುಪಥ ನಯಮ ರಾಯೇ ಅಸ್ಮಾನ್, ಸುಪಥ ರಾಯೇ ಅಸ್ಮಾನ್. ಎಷ್ಟು ಸುಂದರ ಮಾತು ಹೇಳಿ. ಭಗವಂತನೇ ನಮ್ಮನ್ನ ನಡೆಸಿಕೊಂಡು ಹೋಗು. ರಾಯೇ ಅಸ್ಮಾನ್ ಸುಪಥಾನ್.
ನಾವು ಹೋಗಬೇಕಾದ ದಾರಿ ಹೇಗಿರಬೇಕು ಅಂದ್ರೆ ನಾವು ಏನು ಕನಸ ಕಂಡೇವಿ ಅಂಥ ಶ್ರೀಮಂತ ಜೀವನ ನಮ್ಮದಾಗಿರಬೇಕು. ನಮ್ಮ ಜೀವನ ಬಡವಾಗಬಾರದು, ಅತ್ಯಂತ ಶ್ರೀಮಂತ, ಸಮೃದ್ಧ. ಹಾಗೆ ಸಮೃದ್ಧ ಜೀವನ ಸಾಗಬೇಕಾದ್ರೆ, ಉಂಟಾಗಬೇಕಾದ್ರೆ, ಅದು ಸಿದ್ಧಿಸಬೇಕಾದ್ರೆ ಸುಪಥ ರಾಯ್ ಅಸ್ಮಾನ್, ಒಳ್ಳೆಯ ದಾರಿಯಿಂದ ಸುಪಥ ಅಂತ ಹೆಸರ ಕೊಟ್ರು ಋಷಿಗಳು. ಸುಪಥ ದೇವ, ಸುಪಥ ಸುಪಥ, ಎಷ್ಟು ಪಥ, ಸುಪಥ ದಾರಿ, ಅದರ ಸುಂದರವಾದ ದಾರಿ. ಯಾವ ದಾರಿಯೊಳಗೆ ಶ್ರೇಷ್ಠರು ನಡೆದು ಹೋದರೋ ಆ ದಾರಿ ಸುಪಥ. ಯಾವ ದಾರಿಯೊಳಗೆ ಋಷಿಗಳು ನಡೆದು ಹೋದರು, ಯಾವ ದಾರಿಯೊಳಗೆ ಆಚಾರ್ಯರು ನಡೆದು ಹೋದರು, ಯಾವ ದಾರಿಯೊಳಗೆ ಜಗತ್ತಿನ ಶ್ರೇಷ್ಠ ಸಂತರು ಮಹಂತರು ನಡೆದು ಹೋದರು ಆ ದಾರಿ. ಅದು ಸುಂದರವಾದ ದಾರಿ, ಸುರಕ್ಷಿತವಾದ ದಾರಿ, ಅಷ್ಟೇ ಅದ್ಭುತವಾದ ದಾರಿ. ಅಂಥ ದಾರಿಯೊಳಗೆ ಸಾಗೋದು ಸ್ವಲ್ಪ ಬಿಟ್ಟೇವಿ ಪತನ ಆಗ್ತದೆ. ಪತನಕ್ಕೆ ಎಷ್ಟೊತ್ತ ಹಿಡಿತದ ಹೇಳಿ? ಎಷ್ಟೊತ್ತ ಹಿಡಿತದ? ಕ್ಯಾಲಿಸ್ಟೋ ಅಂತ ಒಬ್ಬ ಹೆಣ್ಣು ಮಗಳು, ಸಾಕ್ರೆಟಿಸ್ ಅಂತ ಒಬ್ಬ ಮಹಾನುಭಾವ. ಆ ಸಾಕ್ರೆಟಿಸ್ ಜನರನ್ನ, ಯುವಕರನ್ನ ರೂಪಿಸ್ತಾ ಇದ್ದ. ಹೇಗೆ ಒಂದು ಸಾಮಾನ್ಯ ಕಲ್ಲಿನೊಳಗೆ ಒಬ್ಬ ಶಿಲ್ಪಿ ಸುಂದರವಾದ ಕಲಾಕೃತಿ ರಚನಾ ಮಾಡ್ತಾನೆ, ಕೆತ್ತನ 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 ಎಷ್ಟು ದಿವಸ ಹಿಡಿತದ? ಒಂದು ಕ್ಷಣದಾಗ ಕೆತ್ತಕ್ಕಾಗ್ತದೆ? ಸ್ವಲ್ಪ 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 ಕೆತ್ತಗೋತ 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 ಸಾವಿರಾರು ಸಲ ಅದನ್ನು ಕಟಿಬೇಕಾಗ್ತದೆ. ಅಷ್ಟೆಲ್ಲ ಮಾಡಿ ಒಂದು ಮೂರ್ತಿಯನ್ನು ತಯಾರು ಮಾಡ್ತಾನ. ಹಾಗೆ ಸಾಕ್ರೆಟಿಸ್ ಯುವಕರನ್ನ ಕರೆದು ಅವರನ್ನ ರೂಪಿಸ್ತಾ ಇದ್ದ. ಯುವಕರ ಮನಸ್ಸಿನಲ್ಲಿ ಮಾತಿನ ಹೀಗೆ ಕೆತ್ತುವುದನ್ನು ಮಾತಿನಿಂದ ಕೆತ್ತಾ ಇದ್ದ, ಮನಸ್ಸಿಗೆ ರೂಪ ಕೊಡ್ತಿದ್ದ, ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ನಿರ್ಮಿಸ್ತಿದ್ದ ಮಾತಿನ ಮೂಲಕ. ಶಿಲ್ಪಿಯೇ ಅದರ ಮೂಲಕ ಮಾಡ್ತಾನೆ. ಇಲ್ಲ ಒಂದೇನೋ ಇರ್ತದಲ್ಲ ಚಾಣ, ಅದರ ಮೂಲಕ ಕೆತ್ತಾ ಇರ್ತಾನೆ. ಆದರೆ ಸಾಕ್ರೆಟಿಸು ಶಬ್ದಗಳ ಮೂಲಕ ಮನಸ್ಸಿಗೆ ರೂಪ ಕೊಡ್ತಾ ಇದ್ದ, ಶ್ರೇಷ್ಠ ವ್ಯಕ್ತಿಗಳನ್ನು ತಯಾರು ಮಾಡ್ತಾ ಇದ್ದ. ಇಂಥ ಸಾಕ್ರೆಟಿಸನ ಹತ್ತಿರ ನೂರಾರು ಯುವಕರು ಅವರ ಮನಸ್ಸಿಗೆ ಹಿಂಗ ಸತ್ಯದ ರೂಪ ಕೊಡ್ತಿದ್ದ. ಅವರೆಲ್ಲ ಸಂತರಾಗಬೇಕು. ಹಾಗೆ ಅವಾಗ ಕ್ಯಾಲಿಸ್ಟೋ ಹೆಣ್ಮಗಳು ಬಂದ್ಲು. ಆಕೆ ಹೇಳ್ತಾಳೆ, ಸಾಕ್ರೆಟಿಸ್, ನೀನು ಇಷ್ಟು ವರ್ಷಗಳ ಕಾಲ ಇದೇನು ಮಾಡಿದೆಯಲ್ಲ, ಈ ವ್ಯಕ್ತಿಗಳನ್ನು ತಯಾರು ಮಾಡ್ತಾ ಇದೆಯಲ್ಲ, ಗೊತ್ತಿರಲಿ ನನ್ನ ಒಂದು ಕಣ್ಣಿನ ದೃಷ್ಟಿ ಇಷ್ಟೆಲ್ಲ ನಿನ್ನ ಯುವಕರನ್ನ ಮುಗಿಸಿಬಿಡ್ತದ ಅಂದ್ಲು. ಹೆಂಗಿರ್ಬೇಕು? ನಿಂದ್ಯಾವ ಶಕ್ತಿ ಅಂದ್ಲು? 10-20 ವರ್ಷಗಳ ಕಾಲ ನೀನು ಏನು ಕಷ್ಟಪಡ್ತೀಯೋ ಅದನ್ನು ಒಂದು ಕ್ಷಣದಾಗ ಕೆಡಿಸಿಬಿಡ್ತೇನೆ ಅಂದ್ಲು. ಅವಾಗ ಸಾಕ್ರೆಟಿಸ್ ನಕ್ಕು ಹೇಳ್ದ, ಅದೇನು ದೊಡ್ಡ ಮಾತ? ಕೆಡಿಸೋದೇನು ದೊಡ್ಡ ಮಾತ? ಏನು ದೊಡ್ಡ ಕೆಲಸ ಮಾಡ್ದಂಗೆ ಆಗ್ತದೆ? ಅದೇನು ಬಹಳ ದೊಡ್ಡ ಸಾಹಸ ಆಯ್ತೇನು?
ಅದೇನು ಪರಾಕ್ರಮೇನು? ಏರೋದು ಅಲ್ಲಿರೋದು ಸಾಹಸ, ಕೆಡವೋದಕ್ಕೆ ಅಷ್ಟೊತ್ತಾಗ್ತದೆ. ನೀನ್ಯಾಕೆ ಬೇಕು? ತಾವೇ ಬೀಳ್ತಾರ, ನೀನ್ಯಾಕೆ ಬೇಕು? ಕಲ್ಲ ಬೆಟ್ಟದ ಮೇಲೆ ಒಯ್ಯೋದು ಎಷ್ಟು ಕಷ್ಟದ, ಕೆಳಗ ನೂಕೋದಕ್ಕೆ ಎಷ್ಟೊತ್ತು ಹಿಡಿತ. ಸಾಕ್ರೆಟಿಸ್ ಹೇಳ್ತಾರೆ, ನೂಕೋದಕ್ಕೆ ಎಷ್ಟೊತ್ತು ಹಿಡಿ. ಸುಮ್ಮನೆ ಈಗ ಸ್ವಲ್ಪ ಕೈ ಹಚ್ಚಿದ್ರೆ ಸಾಕು, ಅಷ್ಟು ಎತ್ತರದಿಂದ ಕೆಳಗೆ ಬೀಳ್ತದೆ. ಆದರೆ ಎತ್ತರಿಸಬೇಕಲ್ಲ. ಹಾಗೆ ಜೀವನದೊಳಗೆ ಎಡುವುದು ಎಷ್ಟೊತ್ತು, ಬೀಳೋದು ಎಷ್ಟೊತ್ತು, ಆದರೆ ಏರಿಸೋದು ಬಹಳ ಕಷ್ಟ. ಯಾವುದು ಏರ್ತದೆ ಅದನ್ನು ಹಾಗೆ ಉಳಿಸಿಕೊಳ್ಳೋದು ಅದಕ್ಕಿಂತಲೂ ಕಷ್ಟ. ಅದ ಉಳಿಬೇಕಲ್ಲ ಎತ್ತರಕ್ಕೆ. ಯಾಕೆಂದ್ರೆ ಜಗ್ತಿರ್ತದೆ, ಭೂಮಿ ಜಗ್ತದೆ. ಗುರುತ್ವಾಕರ್ಷಣೆಗಳು, ಅನೇಕ ವಿಷಯಾಕರ್ಷಣೆಗಳು, ಇಂಥದ್ರೊಳಗೆ ಆ ವಸ್ತು ಅಲ್ಲಿ ಉಳಿಬೇಕಲ್ಲ. ಎಷ್ಟು ಕಷ್ಟ. ಆಕಾಶದೊಳಗೆ ಒಂದು ಹೀಗೆ ಏನರೇ ತೇಲಿ ಬಿಟ್ಟೇವಿ ಅಂದ್ರೆ ಎಷ್ಟು ತಕ ತೇಲ್ತದೆ. ಏರಿಸೋದು ಕಷ್ಟದ. ಈಗ ಆಗೋದಿಲ್ಲೇನು? ಒಂದು ಶಿವನ ಬುಟ್ಟಿ ಅಂತ ಆಕಾಶಕ್ಕೆ ಬಿಡ್ತಿದ್ರು. ದೊಡ್ಡ ಬುಟ್ಟಿ ಮಾಡಿ ಅದಕ್ಕೆ ಕೆಳಗೆ ದೀಪ ಹಚ್ಚಿ ಒಳಗೇನ್ರೆ ಹೊಗೆ ತುಂಬಿ ಆಕಾಶಕ್ಕೆ ಏರಿಸ್ತಿದ್ರು. ಎಷ್ಟು ಸುಂದರ ಇರ್ತಿತ್ತು ನೋಡಬೇಕದನ್ನು. ಅಷ್ಟು ಕಷ್ಟಪಟ್ಟು ಅದನ್ನೆಲ್ಲ ಮಾಡಿ ಏರಿಸ್ತಿದ್ರು. ಬೀಳೋದಕ್ಕೇನು ಪ್ರಯತ್ನ ಇಲ್ಲ, ಏನೂ ಪ್ರಯತ್ನ ಇಲ್ಲ. ಒಳಗೇನು ಹೊಗೆ ಎತ್ತೋ ಹೊರಗೆ ಹೋಯ್ತು ಅಂದ್ರೆ ಕೆಳಗೆ ಬಿತ್ತು. ಅದು ಬಹಳ ದೊಡ್ಡದಲ್ಲ. ಏರಿಸೋದು ಬಹಳ ಕಷ್ಟ, ಏರೋದು ಕಷ್ಟ. ಆದ್ದರಿಂದ ಅಲ್ಲಿ ಹೇಳಿದರು ನೀತಿ ಪಥ. ಅದು ಸ್ವಲ್ಪ ಹೋಯ್ತು. ಆ ರೇಷೆ ದಾಟದೇವಿ ಅಂದ್ರೆ ರಾಮಾಯಣ ಆಗ್ತದೆ. ಅದಕ್ಕೇನಂತಾರೆ? ಲಕ್ಷ್ಮಣ ರೇಷ್. ಎಷ್ಟು ಪ್ರಸಿದ್ಧ ಆಗಿದೆ. ಲಕ್ಷ್ಮಣ ಒಂದು ರೇಷ ಹಾಕಿ ಹೋದ. ಆತ ರಾಮನ ಸಹಾಯಕ್ಕೆ ಹೋದ. ರಾಮ ಮೃಗವನ್ನ ಹಿಡಿಲಿಕ್ಕೆ ಹೋಗಿದ್ದ. ಆತನ ಸಹಾಯಕ್ಕೆ ಲಕ್ಷ್ಮಣ ಹೋಗೋ ಪ್ರಸಂಗ ಬಂತು. ಅವಾಗ ಸೀತಾದೇವಿಗೆ ಹೇಳ್ದ, ಇಲ್ಲೊಂದು ರೇಷ ಹಾಕಿದ್ದೇನೆ, ಈ ರೇಷದ ಹೊರಗೆ ಹೋಗಬೇಡ. ಅರಣ್ಯ, ಸುಂದರವಾದಂಥ ಆಶ್ರಮ ಕಟ್ಟಿಕೊಂಡಾರ. ಸುತ್ತಮುತ್ತ ವೈಭವ, ಸೌಂದರ್ಯ, ಸೃಷ್ಟಿ ಸೌಂದರ್ಯ. ಅಂಥದ್ರಾಗ ಯಾರಿಲ್ಲ, ಯಾರ್ಯಾರು ಇರಲಿಲ್ಲ. ಆದರೂ ಲಕ್ಷ್ಮಣ ರೇಷ ಹಾಕಿದ. ಯಾರೂ ಇಲ್ಲ, ರೇಷ ಹಾಕಿ ಹೋಗುವಾಗ ಹೇಳ್ದ, ನಾನು ಹೋಗ್ತೇನೆ, ಆದರೆ ನೀವು ಜಾಗರೂಕತೆ ಇರಬೇಕು. ಎಲ್ಲಿ ರೇಷೆ ಅಷ್ಟು ಬಿಟ್ಟು ಹೊರಗೆ ಹೋಗಬೇಡಿ. ಇಲ್ಲ, ಏನಾಯಿತು? ರೇಷೆ ಬಿಟ್ಟು ಒಂದು ಹೆಜ್ಜೆ ಹಾಕಿದರೂ ರಾಮಾಯಣ ಆಗಲಿಲ್ಲ. ಈ ಕಥೆ ಜಗತ್ ಪ್ರಸಿದ್ಧ. ಇದನ್ನು ಹೇಳೋದು ಎದಕ್ಕೆ ಅಂದ್ರೆ, ರಾಮಾಯಣ ರಾಮನ ಕಥೆಯಲ್ಲ, ನಮ್ಮ ಕಥೆಗಳು.
ನಮ್ಮ ಜೀವನದಾಗೂ ಎಲ್ಲ ನಡೀತಾ ಇರ್ತಾವ. ಇಂಥಲ್ಲಿ ಒಬ್ಬ ಲಕ್ಷ್ಮಣನೂ ಬರ್ತಾನ, ರೇಷಾ ಹಾಕ್ತಾನ, ಹೋಗಬೇಡ ಅಂತಾನ. ಆದರೆ ರಾವಣ ಬರ್ತಾನ. ಎಷ್ಟು ಮಜಾ! ಏನಾಯ್ತು? ಒಂದು ವೇಳೆ ಆ ಲಕ್ಷ್ಮಣ ಹಾಕಿದ ರೇಷೆ ದಾಟದೇ ಇದ್ರೆ ರಾಮಾಯಣ ಆಗ್ತಿಲ್ಲ. ಅಲ್ಲವೇನು ಹೇಳಿ? ಶ್ರೀಲಂಕಾ ಎಂಥ ಭೂಸ್ವರ್ಗ, ಅಮರಾವತಿ, ಭೂಮಿಯ ಮೇಲಿರುವ ಅಮರಾವತಿ, ಇಷ್ಟು ಅದ್ಭುತ ಸೌಂದರ್ಯ, ಅಷ್ಟೇ ಸಂಪತ್ತ. ಇದೇನು ರೇಷಾ ದಾಟಿದರೋ ಲಂಕಾ ಬಿತ್ತು ಉರಿತು. ಏನೇನಾಗ್ತದ? ಯಾರೋ ಒಬ್ಬರು ದಾಟಿದ್ದಕ್ಕ ದೇಶ ಉರಿತು. ಆಗ್ತದೆ. ಅದಕ್ಕೆ ನೀತಿಶಾಸ್ತ್ರಕ್ಕಷ್ಟು ಬೆಲೆ. ಮಾಡು, ಜೀವನ ಸಾಗಿಸು, ಆದರೆ ದಾರಿ ಬಿಡಬೇಡ. ಎಷ್ಟು ಚಲೋ ಇಲ್ಲ ಈ ಮಾತು. ಯಾವಾಗ ನಾವು ದಾರಿ ಬಿಡ್ತೇವಿ ಅವಾಗ ನಾವರೇ ಕೆಡ್ತೇವಿ, ಇಲ್ಲಿಕಂದ್ರೆ ದೇಶವನ್ನಾದರೂ ಕೆಡಿಸ್ತೇವಿ, ಇನ್ನೊಬ್ಬರನ್ನೂ ಕೆಡಿಸ್ತೇವೆ. ದಾರಿ ಇದಕ್ಕೆ ಸುಪಥ, ಪಥ ಸುಪಥ ಅಂತ ಋಷಿಗಳು ಕರೆದರು. ಸುಪಥಾರಾಯ ಅಸ್ಮಾನ್ ವಿಶ್ವಾನೇ ವಯುನಾನಿ ವಿದ್ವಾನ್. ಏನ್ ನೋಡಬೇಕು? ನಾವು ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತೀವಿ. ಭಗವಂತನೇ ನಮಗೆ ಸುಪಥದಿಂದ ನಡೆಯುವಂಗ ಮಾಡು, ಈ ದಾರಿಯಿಂದಲೇ ಸಾಗುವಂಗ ಮಾಡು. ನಮ್ಮ ಅಪ್ಪಿ ತಪ್ಪಿ ಕೂಡ ನಮ್ಮ ಹೆಜ್ಜೆ ನಮ್ಮ ದಾರಿಯನ್ನು ಬಿಟ್ಟು ಹೊರಗೆ ಬೀಳಬಾರದು. ಹಾಗೆ ಮಾಡು ಭಗವಂತನೇ. ಎಷ್ಟು ಚಲೋ ಪ್ರಾರ್ಥನಾ. ಇದೇನು? ಇದು ಪಥ ಯಾವುದು? ಅಸತ್ಯದಿಂದ ಸತ್ಯದತ್ತ ಹೋಗುವ ಪಥ, ಮರಣದಿಂದ ಅಮೃತದತ್ತ ಹೋಗುವ ಪಥ, ಕತ್ತಲೆಯಿಂದ ಬೆಳಕಿನತ್ತ ಸಾಗುವ ಪಥ. ಇದಕ್ಕೆ ಸುಪಥ. ಅಸತೋ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಇದ ಮಾರ್ಗ. ಭಗವಂತನೇ, ನಾವು ಕತ್ತಲಾಗದೇವಿ, ಬೆಳಕಿನತ್ತ ನಡೆಸು. ಕತ್ತಲೆಯಿಂದ ಬೆಳಕಿನತ್ತ ಹೋಗುವ ಮಾರ್ಗದಲ್ಲ ಇದು ಸುಪಥ. ನಾವು ದುಃಖದಲ್ಲೆದೇವಿ, ಕತ್ತಲಲ್ಲೆದೇವಿ, ನಾವು ದುಃಖದಲ್ಲೆದೇವಿ. ನಾವು ಹೋಗಬೇಕು, ಸುಖದತ್ತ ಸಾಗಬೇಕು. ಮರಣ ಅಮೃತ, ಕತ್ತಲೆ ಬೆಳಕ, ಮರಣ ಅಮೃತ. ಹೋಗೋದದ ಜೀವನ ಅಂದ್ರೆ ಸದಾ ಈ ಮೂರು ಮಾಡ್ತಾ ಇರೋದು. ಕತ್ತಲೆಯಿಂದ ಬೆಳಕಿನತ್ತ ಸಾಕ್ತಾ ಇರೋದು, ಅಸತ್ಯದಿಂದ ಸತ್ಯದತ್ತ ಸಾಕ್ತಾ ಇರೋದು, ದುಃಖದಿಂದ ಸುಖದತ್ತ ಸಾಕ್ತಾ ಇರೋದು, ಅಶಾಂತಿಯಿಂದ ಶಾಂತಿಯತ್ತ ಸಾಕ್ತಾ ಇರುವ ಮಾರ್ಗದಲ್ಲ. ಈ ಮಾರ್ಗ ಕ್ರಮಣವೇ ಅಧ್ಯಾತ್ಮ ಜೀವನ. ನಡೆಯಬೇಕು. ಇದು ಒಂದು ಸಾಕು. ಅಲ್ಲೇ
ಒಬ್ಬ ಹೇಳ್ತಾನೆ, ಎಷ್ಟು ಚಲೋ ಮಾತು ಹೇಳ್ತಾನೆ ಒಬ್ಬ ಅನುಭಾವಿ. ಇದು ಸುಪಥ, ಇದು ಸುಪಥ. ಮನುಷ್ಯನೇ, ನೀನು ನಿನ್ನ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾರೆ ಬಿಡು, ಆದರೆ ಪಥ ಬಿಡಬೇಡ. ನೀನೇನು ಬಹಳ ದೊಡ್ಡ ವ್ಯಕ್ತಿ ಆಗಬಹುದು, ಆಗಲಿಕ್ಕಿಲ್ಲ. ಆಗದಿದ್ರೇನು ದೊಡ್ಡ ಹಾನಿ ಆಗೋದಿಲ್ಲ. ನೀನು ಒಂದು ಅಬ್ಜಾದೇಶ ಆಗದೇ ಇದ್ರೆ ಏನು ದೊಡ್ಡ ಹಾನಿ ಆಗೋದಿಲ್ಲ. ಆದರೆ ತಪ್ಪಿ ಒಂದು ಹೆಜ್ಜೆ ಇಟ್ಟರೆ ಹಾನಿಯಾಗ್ತದೆ. ನೀನು ದೊಡ್ಡ ವಿದ್ವಾಂಸ ಆಗಬೇಕಂತೇನಿಲ್ಲ, ಆದರೆ ಹೆಜ್ಜೆ ತಪ್ಪಿತು ಅಂದ್ರೆ ಜೀವನ ಹಾಳಾಗ್ತದೆ. ಒಂದಿಷ್ಟು ನೋಡು, ಹಿಂದೆ ಸ್ವಲ್ಪ ಕಣ್ಣಾಡಿಸು. ಭೂತಕಾಲದಲ್ಲಿ ಯಾರು ಯಾರು ಮಹಾನುಭಾವರು, ಶ್ರೇಷ್ಠರು, ಬುದ್ಧಿವಂತರು ಏನು ನಡೆದಾರ, ಯಾವಾಗ ತಪ್ಪ್ಯಾರ, ಏನಾಗ್ಯದ ಸ್ವಲ್ಪ ಯೋಚನಾ. ಎಷ್ಟು ಕಿವಿಮಾತು. ಸುಪಥ ರಾಯೇ ಅಸ್ಮಾನ್. ಸುಪಥ ರಾಯೇ. ರಾಯಿ ಅಂದ್ರೆ ನಮ್ಮ ಜೀವನ ಸಮೃದ್ಧವಾಗಬೇಕಲ್ಲ, ಎಲ್ಲ ರೀತಿಯಿಂದ. ಭೌತಿಕವಾಗಿ ಸಮೃದ್ಧ ಆಗಬೇಕು, ಆಂತರಿಕವಾಗಿ ಸಮೃದ್ಧ ಆಗಬೇಕು. ಹಾಗೆ ಸಮೃದ್ಧ ಆಗಬೇಕಲ್ಲ ಭಗವಂತನೇ. ಆದ್ದರಿಂದ ಸುಪಥ ರಾಯೇ ಅಸ್ಮಾನ್. ನಯ, ನಮ್ಮನ್ನ ನಡೆಸು. ಒಮ್ಮೊಮ್ಮೆ ನಮಗೆ ಗೊತ್ತಾಗೋದಿಲ್ಲ, ನೀ ನಡೆಸು. ಇದು ಪ್ರಾರ್ಥನೆ. ಅಗ್ನೇ ನಯ ಸುಪಥ ರಾಯೇ ಅಸ್ಮಾನ್. ಅಗ್ನಿಗೆ ಪ್ರಾರ್ಥನಾ ಮಾಡ್ತಾನ ಮನುಷ್ಯ. ಅಗ್ನಿಗೆ ಯಾಕೆ ಅಂದ್ರೆ ಅಗ್ನಿ ಇದು ಬೆಳಕ, ಕತ್ತಲಲ್ಲ. ಅಗ್ನಿ ಹೊಲಸನ್ನೆಲ್ಲ ಸುಟ್ಟು ಹಾಕ್ತದೆ, ಸ್ವಚ್ಛ ಮಾಡ್ತದೆ. ಅಗ್ನಿ ಕತ್ತಲೆಯನ್ನ ತೆಗೆದು ಹಾಕ್ತದೆ. ಅಗ್ನಿ ಮಾಲಿನ್ಯವನ್ನು ನಾಶ ಮಾಡ್ತದೆ. ಅಗ್ನಿ ಅಂಥ ಅಗ್ನಿ ಇದು ದೇವತಾ ಅಂತ ಭಾವಿಸಿ ಆತ ಪ್ರಾರ್ಥಿಸ್ತಾನ. ದೇವನೇ, ನೀನು ನನ್ನನ್ನ ಸುಪಥ, ಒಳ್ಳೆಯ ಪಥದಿಂದ ನಡೆಸು. ಯಾಕೆ? ನನಗೂ ಒಂದಿಷ್ಟು ಕನಸ, ನನ್ನ ಜೀವನ ಸಮೃದ್ಧವಾಗಬೇಕು. ಬದುಕೋದು ಹೆಂಗಿರಬೇಕು? ಮಸ್ತಾಗಿ ಬದುಕಬೇಕಲ್ಲ. ಅಂಚ್ಕೋತ ಬದುಕುವುದರಲ್ಲಿ ಏನದ ಅರ್ಥ ಹೇಳಿ? ಬಂಧನದಲ್ಲಿ ಬದುಕೋದ್ರಾಗ ಏನದ ಅರ್ಥ? ಒಂದು ಪಕ್ಷಿ ಇತ್ತು, ಒಂದು ಪಕ್ಷಿ. ಅದನ್ನ ಹಿಡಿದು ತಂದ ಒಬ್ಬ ಭಾರಿ ದೊಡ್ಡ ಮಹಾರಾಜ್. ಆ ಪಕ್ಷಿಯನ್ನು ಹಿಡಿದು ತಂದು ಒಂದು ಪಂಜರದಲ್ಲಿ ಹಾಕಿದ. ಚಲೋ ದೊಡ್ಡ ಪಂಜರ, ಏನು ಬಂಗಾರ ಪಂಜರ. ಅದಕ್ಕೆ ರತ್ನಗಳನ್ನ ಜೋಡಿಸಿದ್ದ. ಬಟ್ಟಲುಗಳು ಎಂಥ ಒಳ್ಳೆಯ ಬಟ್ಟಲುಗಳಲ್ಲಿ ಪದಾರ್ಥ, ಹಣ್ಣ ಹಂಪಲ ಎಲ್ಲ ಇಡ್ತಿದ್ದ. ವರುಷ ಹೋಯ್ತು, ಅದು ಹಕ್ಕಿ ಮಾತಾಡ್ತಿತ್ತು. ಮಹಾರಾಜ ಅದರ ಕೂಡ ಸಮಯ ಕಳೀತಿದ್ದ ಬಹಳ ಸಂತೋಷವಾಗಿ. ಒಂದು ದಿವಸ ಮಹಾರಾಜ ಕೇಳ್ದ, ನೋಡು, ನಾನಿಷ್ಟೆಲ್ಲ ನಿನಗೆ ವ್ಯವಸ್ಥೆ ಮಾಡಿದ್ದೇನೆ, ಮತ್ತೇನಾದರೂ ಕೊರತೆ ಇದ್ರೆ ಹೇಳು ಅಂದ.
ಏನು ಹೇಳ್ತಿ ಅದನ್ನ ನಾನು ಕೊಡ್ತೀನಿ ಹೇಳು. ಅವಾಗ ಹಕ್ಕಿ ಹೇಳ್ತು, ಕೊಡ್ತೀಯಾ ಮಾತು ಕೊಡು ಅಂತು ಹಕ್ಕಿ. ಆಗ್ಲಿ ಏನು ಬೇಕಾದ್ ಹೇಳು, ಅದು ಅಮೇರಿಕದಾಗಿದ್ರೂ ತರಿಸ್ತೇನೆ, ಜಪಾನ್ದಾಗಿದ್ರೂ ತರಿಸ್ತೇನೆ, ನಿನ್ನ ಇಚ್ಛೆ ಏನದ ಪೂರ್ತಿ ಮಾಡ್ತೇನೆ ಅಂದ ಮಹಾರಾಜ್. ಅವಾಗ ಹಕ್ಕಿ ಹೇಳ್ತು, ಮಹಾರಾಜನೇ, ನನಗೆ ಒಂದು ನೀನು ಕೆಲಸ ಮಾಡು. ಏನು? ಇದೇನು ಅದಲ್ಲ ಪಂಜರ, ಇದರ ಬಾಗ್ಲ ತೆಗಿ. ಆ ಬಳಿಕ ಹೇಳಿತು, ನೋಡಿ, ಆ ನಂತರ ನನಗೆ ಸ್ವಲ್ಪ ಹೊರಗೆ ಹೋಗಲಿಕ್ಕೆ ಅವಕಾಶ ಕೊಡು. ನೀನು ಮಾಡಬೇಕಾದದ್ದು ಮಹಾರಾಜಂದು ಇಷ್ಟೆಲ್ಲ ವೈಭವ, ನಿನಗೆ ಹೊರಗೆ ಸುರಕ್ಷಿತವಾಗಿ ಬದುಕಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಮತ್ತೆ ಬೇರೆ ಪ್ರಾಣಿಗಳದಾವ, ಮನುಷ್ಯ ಇದಾನ, ನಾಶ ಮಾಡ್ತಾನ, ಕೊಂದ ಹಾಕ್ತಾನ. ಅದು ಹೇಳ್ತು, ಕೊಂದ್ರೂ ಚಿಂತಿಲ್ಲ, ನನ್ನ ಹೊರಗೆ ಬಿಡುವ. ನಾನು ಆಕಾಶದಾಗ ಹಾರಬೇಕಾಗ್ಯದ, ನಾನು ಮೇಘದ ಮೇಲೆ ತೇಲಬೇಕಾಗ್ಯದ, 100 ನದಿಯ ನೀರ ಕುಡಿಬೇಕಾಗ್ಯದ, ನನ್ನ ಸ್ವಲ್ಪ ಹೊರಗೆ ಬಿಡುವ. ಇಷ್ಟೆಲ್ಲ ವೈಭವ, ಎಲ್ಲರೂ ಇಲ್ಲಿ ಮಹಾರಾಜನ ಅತಿಥಿಯಾಗಬೇಕಂತಾರ, ನೀವು ಹೊರಗೆ ಹೋಗಬೇಕಂತೀಯಲ್ಲ. ಅವರು ಮನುಷ್ಯರು, ನಾವು ಬೇರೆ, ನಾವು ಮರೆಯವರಲ್ಲ, ಅವರು ನೆನಪು ಮಾಡಿಕೊಳ್ಳೋರಲ್ಲ. ದರ್ ಈಸ್ ಸೋ ಮಚ್ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ವಿ. ಬಹಳ ಅಂತರದ ನಿಮಗ. ಪಕ್ಷಿ ಅದಕ್ಕೆ ಒಂದಿಚ್ಛೆ, ಸ್ವತಂತ್ರವಾಗಿ ಮಸ್ತಾಗಿ ಆಕಾಶದಲ್ಲಿ ಹಾರಾಡ್ತಾ ಇರಬೇಕು. ಸಾವು ಮಹತ್ವದ್ದಲ್ಲ, ನಾಳೆ ಒಂದೇ ಕ್ಷಣದಾಗ ಸತ್ರು ಚಿಂತಿಲ್ಲ, ಇಲ್ಲಿ 100 ವರ್ಷ ಬದುಕಿದ್ರು ಬೇಡ ನಿನ್ನ ಪಂಜರದಾಗ ಅಂತ ಹೆಂಗಿರಬೇಕು. ಏನ್ ಸ್ವಾತಂತ್ರ್ಯ? ಬಂಧನದಿಂದ ಸ್ವಾತಂತ್ರ್ಯದತ್ತ, ಕತ್ತಲೆಯಿಂದ ಬೆಳಕಿನತ್ತ, ಮರಣದಿಂದ ಅಮೃತದತ್ತ ಸಾಗಬೇಕು. ಆ ಬಯಕೆ ಎಷ್ಟು ಚಲೋ ಇಲ್ಲ. ನಾವು ಅಂತೇವಿ ಎಲ್ಲರೂ, ಅಸತೋಮ ಸದ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಏನು ಮಾಡಿದಾರ? ಎಂಥ ಅದ್ಭುತ ಮಾತನ್ನ ಹೇಳಿದಾರ. ಜ್ಯೋತಿರ್ಗ ಎಷ್ಟು ಚಲೋ 3 ಮಾತು. ಏನು ಋಷಿಗಳ ಆಡುವ ಸುಂದರ ಸುಂದರ ಮಾತುಗಳು. ಭಾರತ ಯಾಕೆ ಭಾರತ ಅಂದ್ರೆ ಇಂಥ ಮಾತುಗಳಿಂದ ಶ್ರೀಮಂತವಾಗ್ಯದ ಭಾರತ. ಸಾವಿರ ಸಾವಿರ ಸಂತರು ಮಹಂತರು ಬಂದು ಹೋದರು, ಎಂಥ ಅದ್ಭುತ ಮಾತುಗಳನ್ನಾಡಿದರು. ಅವೇ ಭಾರತ ದೇಶದ ಸಂಪತ್ತು. ಆ ಸಂಪತ್ತಿನ ಮಾಲೀಕರು ನಾವು. ಆದ್ದರಿಂದ ನಾವು ಸುದೈವಿಗಳು, ಭಾರತೀಯರು. ಸುಮ್ಮನೆ ಹೆಂಗ ನಾವು ಈ ಜಗತ್ತಿಗೆ ಬರುವುದರಾಗ ಇವು ಕಲ್ಸಕ್ ಶುರು ಮಾಡ್ತಾರ. ಅಸತೋಮ ಅನ್ನು, ತಮಸೋಮ ಅನ್ನು ಅನ್ಸಕ್ ಶುರು ಮಾಡ್ತಾರ. ಗೊತ್ತಾಗ್ಲಿ ಬಿಡ್ಲಿ, ಮುಂದೆ ಗೊತ್ತಾಗ್ತದೆ. ಹಂಗ ಈ ದೇಶದಲ್ಲಿ ಕಲಿಸ್ತ. ಇದು ನೀತಿಶಾಸ್ತ್ರ. ಇಲ್ಲೇನು ಎಷ್ಟು ಮಹತ್ವದ ಶಾಸ್ತ್ರದ. ಇನ್ನು ನೀವು ಮನೆಗೆ ಸೀದಾ ಮನೆಗೆ ಹೋದರೆ
ನೀತಿಶಾಸ್ತ್ರ. ಆದಾಗ ಮತ್ತ ಆ ಕಡೆ ಈ ಕಡೆ ಏನ್ರೆ ಆಯ್ತು, ನೀತಿಶಾಸ್ತ್ರ ಹೋಯ್ತು. ಮನ್ಯಾಗ ಮಸ್ತಾಗಿ ಅಡಿಗೆ ಮಾಡಿ ತಯಾರು ಮಾಡಿದಾರ. ಇವ ದೇವಾಲಯಕ್ಕೆ ಹೋಗ್ಯಾನ, ತಿರುಗಿ ನೇರವಾಗಿ ಬರಬೇಕಲ್ಲ ಮನೆಗೆ. ಹಾದಿಯಿಂದ ಬರಾಗ ದಾರಿ ತಪ್ತು. 4 ಮಂದಿ ಗಂಟು ಬಿದ್ದರು ನಡುವ ತಪ್ಸೋರು. ಹೆಂಗದ್ ಎಂದ ಹಬ್ಬ ಅಂದ್ರು. ಎಂದ ಹಬ್ಬ ಇವ ಅಂದ, ಅದಕ್ಕೆ ಮನೆಯೊಳಗೆ ಎಲ್ಲ ಮಾಡ್ಯಾರ. ಅದ್ಯಾವ ಹಬ್ಬ? ಅದು ಅಶಿಕ್ಷಿತರ ಹಬ್ಬ. ನೀ ಸುಶಿಕ್ಷಿತ, ಮತ್ತೇನು ಮಾಡೋದು? ಈ ಕಡೆ ನಮ್ ಕೂಡ ಬಾ ತೋರಿಸ್ತೀವಿ. ಇದು ಹಬ್ಬ ಮಾಡೋ ರೀತಿ. ಹಬ್ಬ ಹೆಂಗಿರಬೇಕು? ಮಸ್ತ್ ಇರಬೇಕು. ಈ ಜಗತ್ತಿನ ಭಾನ ಹೋಗಿರಬೇಕು. ಹಂಗ ಹಬ್ಬ ಮಾಡ. ಇಲ್ಲೇನು ದಾರಿ ತಪ್ತದ. ದೇವಾಲಯಕ್ಕೆ ಹೋದರೆ ಏನಾಯ್ತು? ದೇವಾಲಯದಿಂದ ಮನೆಗೆ ಬರುವುದರಾಗ ದಾರಿ ತಪ್ಪಿರ್ತಾವ. ಮನೆಯಿಂದ ಹೊರಗೆ ಹೋಗುವುದರಾಗ ದಾರಿ ತಪ್ಪಿರ್ತಾವ. ಮನುಷ್ಯನೇ ಜಾಗೃತ, ಉತ್ತಿಷ್ಠತ, ಜಾಗೃತ. ಇಲ್ಲ ಪ್ರಾಪ್ಯವರಾನ್ ನಿಬೋಧತ, ಉತ್ತಿಷ್ಠತ, ಜಾಗೃತ, ಪ್ರಾಪ್ಯವರಾನ್ ನಿಬೋಧತ. ಈ ಮಾತು ಹೇಳಿದವರು ಯಾರು? ಋಷಿಗಳು. ಯಾವಾಗ 4-5 ಸಾವಿರ ವರ್ಷಗಳ ಹಿಂದೆ ಈ ಅದ್ಭುತ ಮಾತು ಹೇಳಿದರು. ಉತ್ತಿಷ್ಠತ, ಜಾಗೃತ, ಪ್ರಾಪ್ಯವರಾನ್. ಗುರುಗಳನ್ನ ಸಂಧಿಸಿ, ವರರು ಅಂದ್ರೆ ಗುರುಗಳು, ಬಲ್ಲವರು. ಪ್ರಾಪ್ಯ, ಅವರ ಹತ್ತಿರ ಹೋಗಿ ವರಾನ್ನ ಪ್ರಾಪ್ಯ ನಿಬೋಧತ, ತಿಳಿದುಕೋ. ದಾರಿ ತಿಳಿದುಕೊಳ್ಳು. ಯಾವ ದಾರಿಯಿಂದ ನಾನು ಹೋಗಬೇಕು ಅದನ್ನ ತಿಳಿದುಕೊಳ್ಳೋದಕ್ಕಾಗಿ ವರಾನ್ನ ಪ್ರಾಪ್ಯ ಅದಾರ. ವರ ಅಂದ್ರೆ ಶ್ರೇಷ್ಠ, ಮತ್ತು ಈ ವರ ಅಲ್ಲ. ವರ ಶ್ರೇಷ್ಠರದಾರ ವಿಶ್ವದಲ್ಲಿ, ಜಗತ್ತಿನಲ್ಲಿ. ಅಂಥವರ ಸಮೀಪಕ್ಕೆ ಹೋಗು. ಶಿವಪಥ ಅರಿವಡೆ ಗುರುಪಥ ಹೋಗು. ಅವರತ್ತ ಹೋ. ಗುರುಪಥ, ಶಿವಪಥ ಅರಿವಡೆ. ಈ ಮಾರ್ಗ ಗೊತ್ತಾಗಬೇಕಾದ್ರೆ ಗುರುಗಳ ಹತ್ತಿರ ಹೋಗಬೇಕು. ವರಾನ್, ಶ್ರೇಷ್ಠರು, ಮಹಾನುಭಾವರು. ಅವರನ್ನ ಪ್ರಾಪ್ಯ, ಅವರನ್ನ ಸಂಧಿಸಿ ಏನು ಮಾಡು? ನಿಬೋಧತ, ತಿಳಿದುಕೋ. ಏನು? ಕತ್ತಲೆಯಿಂದ ಬೆಳಕಿನತ್ತ ಹೋಗೋದು ಹೇಗೆ? ಅಸತ್ಯದಿಂದ ಸತ್ಯದತ್ತ ಹೋಗೋದು ಹೇಗೆ? ದುಃಖದಿಂದ ಸುಖದತ್ತ ಹೋಗೋದು ಹೇಗೆ? ತಿಳಿದುಕೋ. ಎಷ್ಟು ಚಲೋ! ಇದು ನೀತಿಶಾಸ್ತ್ರ. ನೀತಿಶಾಸ್ತ್ರ. ಅದಕ್ಕೆ ಅವರು ಅಂದ್ರು ಏಕಾಯ. ಏಕಾಯ ಬಹಳ ಚಲೋ ಮಾತು ಹೇಳಿ. ಅದರ ಅರ್ಥ ಋಷಿಗಳು ಹೇಳೋದದು. ನೀತಿಶಾಸ್ತ್ರಂ ಏಕಾಯ. ಅದು ದಾರಿ ಎಂಥದು? ಸಿಮೆಂಟ್ ದಾರಿ ಅಲ್ಲ, ಹೆದ್ದಾರಿ ಅಲ್ಲ, ಕಾಲ್ ದಾರಿ. ಏಕಾಯನಂ
ಅದಕ್ಕೆ ಏಕಾಯನ ಅಂತ ಹೆಸರ ಕೊಟ್ಟರು ಋಷಿಗಳು. ಛಾಂದೋಗ್ಯ ಅಂತ ಒಂದು ಉಪನಿಷತ್ತು, ಬಹಳ ದೊಡ್ಡದಾದ ಒಳ್ಳೆಯ ಸುಂದರವಾದ ಉಪನಿಷತ್ತು. ಭಾರತ ದೇಶದ ಅಧ್ಯಾತ್ಮ ಸಂಪತ್ತನ್ನು ಹೊಂದಿದ ಉಪನಿಷತ್ತು. ಅಲ್ಲೇ ಹೇಳ್ತಾರೆ ಏಕಾಯನಂ. ನಾನು ತಿಳ್ಕೊಂಡೆ ಏಕಾಯನವನ್ನ. ಏಕಾಯನ ಅಂದ್ರೆ ದಾರಿ, ಒಬ್ಬನೇ ಹೋಗೋ ದಾರಿ, ಕಾಲ್ದಾರಿ. ಉಳಿದ ಕಡೆ ದೊಡ್ಡ ದೊಡ್ಡ ದಾರಿಗಳದಾವ. ಈಗ ಮುಂಬೈಗೆ ಹೋಗ್ಲಿಕ್ಕೆ ಭಾರಿ ದೊಡ್ಡ ದಾರಿಗಳದಾವ. ಇಲ್ಲೇನು ಅದರಲ್ಲಿ ಭಾರಿ ಒಂದು ಸಪ್ತತಾರ ಹೋಟೆಲ್ಗೆ ಹೋಗ್ಲಿಕ್ಕೆ ಇನ್ನಷ್ಟು ಸುಂದರ ದಾರಿಗಳದಾವ. ಎಲ್ಲಾ ದಾರಿಗಳದಾವ. ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ದಾರಿಗಳ ಹಾಕ್ಯಾರ. ಇಲ್ಲಿ ಹಾಗಿಲ್ಲ. ಈ ದಾರಿಯೊಳಗೆ ಬಹಳ ಜನ ಬರುವುದಿಲ್ಲ. ಅದಕ್ಕಿದು ಕಾಲ್ದಾರಿ ಅಷ್ಟೆ, ಕಾಲು ದಾರಿ. ಇದು ಸುಂದರವಾದಂಥ ಅರಣ್ಯಕ್ಕೆ, ಸಾಗರಕ್ಕೆ ಹೋಗುವ ದಾರಿ. ಈ ದಾರಿಯೊಳಗೆ ನಿಧಾನವಾಗಿ ನಿಧಾನವಾಗಿ ನಡೆದು ಸಾಗಬೇಕಾಗ್ತದೆ. ಏಕಾಯನಂ, ಕಾಲು ದಾರಿ. ಯಾರೂ ಇಲ್ಲ, ನಾವೊಬ್ಬನೇ ಹೆಂಗ್ ಹೋಗಲಿ ಅಂತ ಅನಬೇಡ. ಬರ್ಲಿ ಬಿಡ್ಲಿ, ನೀನೊಬ್ಬ ಸಾಗು ನಿನ್ನ ದಾರಿಯಿಂದ. ಈ ದಾರಿಯಾಗ ಬಹಳ ಜನ ಬರುವುದಿಲ್ಲ. ಹೌದಲ್ಲ? ಸತ್ಯದ ದಾರಿಯೊಳಗೆ ಎಷ್ಟು ಜನ ಬರ್ತಾರೆ? ಇಲ್ಲಿ ರೊಕ್ಕಿಲ್ಲ, ಇಲ್ಲಿ ಅಧಿಕಾರ ಇಲ್ಲ, ಇಲ್ಲಿ ಪ್ರಶಸ್ತಿಗಳಿಲ್ಲ, ಇಲ್ಲವೇನು? ಇಲ್ಲಿ ನೋಬೆಲ್ ಅವಾರ್ಡ್ ಕೊಡ್ತಾರೇನು? ಏನೂ ಇಲ್ಲ. ಇಲ್ಲಿ ಒಬ್ಬನೇ ಸಾಗಬೇಕಾಗ್ತದೆ. ಅದಕ್ಕೆ ಏಕಾಯನ. ಎಷ್ಟು ಚಲೋ ಶಬ್ದ ಬಳಸ್ಯಾರ. ಏಕಾಯನ ಅಂದ್ರೆ ಸುಂದರವಾದ, ಸುರಕ್ಷಿತವಾದ ದೇವಯಾನ. ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಚನ್ನಬಸವಣ್ಣ. ಋಷಿಗಳು, ಮುಂಡಕ ಉಪನಿಷತ್ತಿನ ಋಷಿಗಳು ಹೇಳಿದ್ದು ದೇವಯಾನ. ಭಾರತದಲ್ಲಿ ಯಾರೇ ಸಂತರಾಗಿ ಹೋಗಲಿ, ಎಲ್ಲಾ ಸಂತರ ಭಾಷೆ ಒಂದೇ ಇರುತ್ತೆ. ನಾವು ಸುಮ್ಮನೆ ನಮ್ಮವರು ಅವರು ಇವರು ಬಹಳ ತಲೆ ಕೆಡಿಸ್ಕೊಂಡೇವಿ. ದೀಪ ಎಲ್ಲಿದ್ರು ದೀಪೆ. ಅಂಥ ದೇವಯಾನ ಇದು ಏಕಾಯನ. ಇದು ನೀತಿಶಾಸ್ತ್ರ. ಇಂಥ ನೀತಿಶಾಸ್ತ್ರವನ್ನ ಮನುಷ್ಯನೇ ಮೊಟ್ಟ ಮೊದಲ ನೀನು ತಿಳಿದುಕೊಂಡಿರಬೇಕು, ಸಾಧಿಸಬೇಕು. ಅದರಿಂದ ಏನಾಗ್ತದೆ? ದೇಹ ಮನಸ್ಸು ಸಮೃದ್ಧವಾಗ್ತದೆ. ನಮ್ಮ ಸುತ್ತಲಿರುವ ಜಗತ್ತ ಏನಾಗ್ತದೆ? ಅದೊಂದು ಹೂ ಬನ ಆಗ್ತದೆ. ಮುಳ್ಳು ಗಂಟಿಗಳ ಕಾಡಾಗೋದಿಲ್ಲ, ಹೂವಿನ ಬನವಾಗ್ತದೆ. ಅಂಥ ನೀತಿಶಾಸ್ತ್ರ. ನಾಳೆ ಬನ್ನಿ. ನಮಸ್ಕಾರ.